ಪಾಂಡವರ ಟೀಮ್ಗೆ ಒಂದೇ ಅಜೆಂಡಾ ಇತ್ತು, ಕೌರವರ ಟೀಮ್ಗೆ ಒಬ್ಬೊಬ್ಬರದ್ದು ಒಂದೊಂದು ಅಜೆಂಡಾ ಇತ್ತು. ಈ ಒಂದು ಸನ್ನಿವೇಶವನ್ನು ದುರ್ಯೋಧನ ಸರಿಯಾಗಿ ಅಸೆಸ್ ಮಾಡಲಿಲ್ವಾ ಅಂತ. ದುರ್ಯೋಧನನ ಪಕ್ಷದಲ್ಲಿ ಈಗ ಟೀಮ್ ಸ್ಪಿರಿಟ್ ಅನ್ನೋದೇ ಇರಲಿಲ್ಲ. ದುರ್ಯೋಧನನ ಉದ್ದೇಶವನ್ನು ಒಪ್ಪುವ ಸಂಖ್ಯೆ 90ರಷ್ಟಿಲ್ಲ ಅವನ ಪಕ್ಷದಲ್ಲಿ. ಇವನ ಸೇನೆ ಸೋಲೋದಕ್ಕೆ ಬೇಕಾಗೋದೇನೋ ಅದನ್ನು ಮಾಡಿದ್ದಾನೆ ಅಂತಾಯ್ತು. ಭೀಷ್ಮ ತಾನು ಸಾಯೋದು ಹೆಂಗೆ ಅಂತ ಹೇಳ್ಕೊಟ್ಟ. ಇವನ ಟೀಮ್ನಲ್ಲಿ ಉದ್ದೇಶವೂ ಸಮ್ಮತ ಅಲ್ಲ, ಇವನು ಗೆಲ್ಲಬೇಕು ಅಂತಲೂ ಅವ್ರು ಅಂದ್ಕೊಂಡಿಲ್ಲ. ಪಕ್ಕಾ ಇದು ಮ್ಯಾನೇಜ್ಮೆಂಟಿಗೆ ಈ ಕುರುಕ್ಷೇತ್ರ ಯುದ್ಧ ಪಾಠ ಇದೆ. ಅಂದರೆ ನನಗೆ ಹಿಂದೆ ಎಲ್ಲೋ ಕೇಳಿದ ನೆನಪು, ಈ ಮ್ಯಾನೇಜ್ಮೆಂಟ್ ಕ್ಲಾಸಸ್ಸಲ್ಲಿ ಒಂದಷ್ಟು ಮಹಾಭಾರತದ ಉದಾಹರಣೆಯನ್ನು ಕೊಡ್ತಾರೆ ಅಂತ. ಪಾಂಡವರ ಅಂತ ಬಂದಾಗ ಒಂದು ಟೀಮ್ ಎಫರ್ಟ್ ಹೇಗಿರಬೇಕು ಅಂತ ಮ್ಯಾನೇಜ್ಮೆಂಟಲ್ಲಿ ಬರುವಾಗ ಪಾಂಡವರು ಮತ್ತು ಕೌರವರ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಪಾಂಡವರ ಟೀಮ್ಗೆ ಒಂದೇ ಅಜೆಂಡಾ ಇತ್ತು, ಯುದ್ಧವನ್ನು ಗೆಲ್ಲಬೇಕು ಅನ್ನೋದು. ಆದರೆ ಕೌರವರ ಟೀಮ್ಗೆ ಒಬ್ಬೊಬ್ಬರದ್ದು ಒಂದೊಂದು ಅಜೆಂಡಾ ಇತ್ತು. ಹಾಗಾಗಿ ಟೀಮ್ ವರ್ಕ್ ಅಲ್ಲಿ ವರ್ಕ್ ಆಗಲಿಲ್ಲ ಅನ್ನೋಂಥದ್ದನ್ನು. ಸೊ ಈ ಒಂದು ಸನ್ನಿವೇಶವನ್ನು ದುರ್ಯೋಧನ ಸರಿಯಾಗಿ ಅಸೆಸ್ ಮಾಡಲಿಲ್ವಾ ಅಂತ. ಖಂಡಿತವಾಗಿಯೂ ಹೌದು. ಅಂದರೆ ದುರ್ಯೋಧನನ ಪಕ್ಷದಲ್ಲಿ ಈಗ ಟೀಮ್ ಸ್ಪಿರಿಟ್ ಅನ್ನೋದೇ ಇರಲಿಲ್ಲ. ಟೀಮ್ ಸ್ಪಿರಿಟ್ ಅಂತಲೇ ಇರಲಿಲ್ಲ. ಈಗ ಟೀಮ್ ವರ್ಕಿಗೆ ಭಾಳ ಮುಖ್ಯವಾಗಿ ಬೇಕಾಗಿರೋದು ಟೀಮ್ ಸ್ಪಿರಿಟ್ ಇದೆಯಲ್ಲ, ಅದಿಲ್ಲೇ ಇಲ್ಲ. ಪಾಂಡವರಿಗೆ ಅದು ಅಯಾಚಿತವಾಗಿತ್ತು. ಯಾಕೆ ಅಂದರೆ ಈಗ ಪಾಂಡವರ ಬೆಂಬಲಕ್ಕೆ ಅಂತ ಯಾರೆಲ್ಲ ಬಂದಿದ್ರೋ ಅವರೆಲ್ಲರೂ ಪಾಂಡವರಿಗೆ ಅನ್ಯಾಯ ಆಗಿದೆ, ಈ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಒಂದೇ ಅಂಶಕ್ಕೆ ಬಂದಿದ್ರು ಅವರು. ಅಂದರೆ ಯಾರಿಗೂ ಒಬ್ಬರಿಗೆ ಅನ್ಯಾಯ ಆಗಿದೆ ಅಂತ ಬಂದಾಗ ಇದೆಯಲ್ಲ, ಅಲ್ಲೊಂದು ಬೇರೆ ಇದೇ ಇರುತ್ತೆ. ನೀವು ಹೇಳಿದಾಗೆ ಆ ಕಡೆಯವರಿಗೆ ಏನು ಅಂದರೆ ಅಲ್ಲಿ ಏನು ಇಟ್ಕೋಬೇಕು, ಮುಖ್ಯವಾದ್ದೇನು. ಈಗ ದುರ್ಯೋಧನನ ಜೊತೆಗೆ ಯುದ್ಧಕ್ಕೆ ಬಂದವರಿಗೆ ಆ ಒಂದು ಅಂಶ ಏನು, ಏನಿಲ್ಲ, ದುರ್ಯೋಧನ ಕರೆದಿದ್ದಾನೆ, ಯುದ್ಧ ಮಾಡಬೇಕು ಅನ್ನೋದು ಬಿಟ್ಟರೆ ಉದ್ದೇಶ ಅನ್ನೋದರಲ್ಲಿ ಅಲ್ಲಿ ಒಂದಿಲ್ವೇ ಇಲ್ಲ ಅಲ್ಲಿ. ಈಗ ಭೀಷ್ಮನ ಬಳಿಗೆ ಹೋಗಿ ಅಲ್ಲಯ್ಯ, ಈಗ ಅವನು ಅವರು ಪಾಲಿಂದ ಕೊಡಲ್ಲ ಅಂತ ಹೇಳ್ತಾನಲ್ಲ, ಸರಿಯಾ ಅಂದರೆ ಸರಿಯಲ್ಲ ಅಂತಲೇ ಹೇಳ್ತಾನೆ. ದ್ರೋಣರ ಬಳಿಗೆ ಹೋದರೂ ಸರಿಯಲ್ಲ ಅಂತಲೇ ಹೇಳೋದವರು, ಶಲ್ಯನ ಹತ್ರ ಹೋದರೂ ಸರಿಯಲ್ಲ ಅಂತ ಹೇಳೋದು, ಆದರೂ ಯುದ್ಧ ಮಾಡ್ತಾರೆ. ಅಶ್ವತ್ಥಾಮನ ಹತ್ರ ಹೋದ್ರೂ ಅಂದರೆ ಬಹಳ ಆಂತರ್ಯಕ್ಕೆ ಕೂತು ದುರ್ಯೋಧನ ಮಾಡಿದ ಸರಿ ಏನಂದರೆ ಇಲ್ಲ ಹಂಗೆ ಮಾಡಬಾರ್ದಾಗಿತ್ತು ಅಂತಾನೆ. ಕರ್ಣನ ಕೇಳಿದ್ರು, ಕೃಷ್ಣ ಹೋಗಿ ಸಂಧಾನದಲ್ಲಿ ಕೇಳಿದಾಗ ಕರ್ಣನ ನಿಲುವು ಕೂಡ ನನಗೆ ದುರ್ಯೋಧನ ಉಪಕಾರ ಮಾಡಿದಾನೆ, ನಾನು ಅವನ ಜೊತೆ ನಿಂತ್ಕೋತೀನಿ, ಇದು ಬೇರೆ ವಿಷಯ. ರಾಜನ್ ಯಾರಾಗಬೇಕು ಅಂತಂದರೆ ಯುಧಿಷ್ಠಿರ ಆಗಬೇಕು ಅಂತಾನೆ ಅವನು. ಹಾಗಿದ್ರೆ ಅವನ ಇಡೀ ಪಕ್ಷದಲ್ಲಿ ಈ ರಾಜ್ಯ ಈಗೇನು ಪಾಂಡವರದ್ದನ್ನು ವಶಪಡಿಸ್ಕೊಂಡಿದ್ದಾನೆ ದುರ್ಯೋಧನ, ಅದನ್ನು ಉಳಿಸ್ಕೊಳ್ತೀನಿ ಅಂತ ದುರ್ಯೋಧನನ ಯುದ್ಧ, ನಮ್ಮ ಪಾಲಿನ ಪಡ್ಕೋತೀವಿ ಅಂತ ಪಾಂಡವರ ಯುದ್ಧ ಇದೆಯಲ್ಲ. ದುರ್ಯೋಧನನ ಉದ್ದೇಶವನ್ನು ಒಪ್ಪುವ ಸಂಖ್ಯೆ 90ರಷ್ಟಿಲ್ಲ ಅವನ ಪಕ್ಷದಲ್ಲಿ. 10ರಷ್ಟು ಯಾರೋ ಇವನು, ಶಕುನಿ, ದುಶ್ಯಾಸನ, ಇವರು ಒಂದಿಷ್ಟು ಜನ ಬಿಟ್ಟರೆ ಉಳಿದವರು ಯಾರು ಯುದ್ಧದ ಉದ್ದೇಶವನ್ನೇ ಒಪ್ಪಿಕೊಂಡಿಲ್ಲ. ಈಗ ಈ ಟೀಮ್ ವರ್ಕ್ ಎಲ್ಲಾಗತ್ತೆ, ಟೀಮ್ ಸ್ಪಿರಿಟ್ ಎಲ್ಲಿ ಬರುತ್ತೆ, ಬರೋಕ್ಕೆ ಸಾಧ್ಯವೇ ಇಲ್ಲ. ಪರಸ್ಪರ ಹೊಂದಾಣಿಕೆ ಅಂತ ತಗೊಂಡ್ರೂ ಕೂಡ ವಿಪರೀತವಾದ ಇದು ಕಾಡಿದೆ ಅಲ್ಲಿರೋರಲ್ಲಿ. ಒಬ್ಬರನ್ನೊಬ್ಬರು ಒಪ್ಪೋಕೆ ಸಿದ್ಧರಿಲ್ಲ. ಆಮೇಲೆ ಅಲ್ಲಿ ಇರೋರೇ ಇವರ ವಿರೋಧಿಗಳು. ಈಗ ಶಲ್ಯನನ್ನು ಆಮಿಷ ಒಡ್ಡಿ ಎಳ್ಕೊಂಡಿದ್ದಾರೆ. ಅದೆಂಥ ದಡ್ಡತನ ಅಂದರೆ, ಹೌದು ಅದು ರಾಜತಾಂತ್ರಿಕತೆ ಹೌದು, ತಂತ್ರಗಾರಿಕೆ ಹೌದು ಅಂತ ಒಪ್ಕೊಳ್ಳೋಣ, ಆದರೆ ಅದು ಚೆನ್ನಾಗಿ ಕೆಲಸ ಮಾಡಿಬಿಡತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ ಅಂತ. ಈಗ ಉದಾಹರಣೆಗೆ ಶಲ್ಯ ಅವನನ್ನು ಮಾತಲ್ಲಿ ಸಿಕ್ಕಾಕ್ಸ್ಬಿಟ್ಟ ಇವನು ದುರ್ಯೋಧನ, ಆಡಿದ ಮಾತಿನಂತೆ ಬದುಕ್ತಾ ಇದ್ದವರು. ಹಾಗಾಗಿ ಅವನು ಇವ್ರ ಪರ ಬಂದಂಗಾಯ್ತು. ಇವ್ರ ಪರ ಬಂದರೆ ಅವನು ಇವ್ರ ಪರನೇ ಕೆಲಸ ಮಾಡ್ತಾನಾ ಅಂತ ಅಂದರೆ ಯುದ್ಧ ಮಾಡ್ತಾನೆ. ಇವನಿಗೆ ಅಷ್ಟೇ ಸಾಕಾಗಿತ್ತು, ದುರ್ಯೋಧನ ಯೋಚನೆ ಮಾಡಿದ್ದಷ್ಟನ್ನೇ. ಆದರೆ ಅವನ ಮನಸ್ಸಿನೊಳಗೆ ಯಾರ ಕಡೆಗಿತ್ತು ಅವನಿಗೆ ಅಂದರೆ ಅವ್ರ ಕಡೆಗಿತ್ತು. ಹಾಗಾಗಿ ಅವನು ಏನು ಮಾಡ್ದ ಅಂದರೆ ಕರ್ಣಾರ್ಜುನರ ಯುದ್ಧದ ಹೊತ್ತಿನಲ್ಲಿ ಕರ್ಣನ ಇದನ್ನು ಇಳಿಸೋ ಕೆಲಸ ಮಾಡ್ದ ಶಲ್ಯ. ಅಂದರೆ ಇವನ ಒಳಗೇ ಇದ್ದವನು ಇವನ ಸೇನೆ ಸೋಲೋದಕ್ಕೆ ಬೇಕಾಗೋದೇನೋ ಅದನ್ನು ಮಾಡಿದ್ದಾನೆ ಅಂತಾಯ್ತು. ಭೀಷ್ಮ ತಾನು ಸಾಯೋದು ಹೆಂಗೆ ಅಂತ ಹೇಳ್ಕೊಟ್ಟ, ಅದು ಕೂಡ ಇವನ ಸೇನೆ ಸೋಲೋದಕ್ಕೆ ಏನು ಬೇಕೋ ಅದನ್ನೇ ಇವನ ಪಕ್ಷದವ್ರು ಮಾಡ್ದಂಗಾಯ್ತು. ದ್ರೋಣರು ಅದನ್ನು ಹೇಳ್ಕೊಟ್ರು ಯುಧಿಷ್ಠಿರನಿಗೆ. ಅದರರ್ಥ ಇವನ ಪಕ್ಷದವರು ಮತ್ತೆ ಹೇಗೆ ಇವನ ಸೇನೆಯನ್ನು ಸೋಲಿಸೋದು ಅಂತ ಹೇಳ್ಕೊಟ್ಟಂಗಾಯ್ತು. ಹೌದು. ಇಲ್ಲಿಗ ಯಾರೊಬ್ಬರಿಗೂ ಇವನ ಟೀಮ್ನಲ್ಲಿ ಉದ್ದೇಶವೂ ಸಮ್ಮತ ಅಲ್ಲ, ಇವನು ಗೆಲ್ಲಬೇಕು ಅಂತಲೂ ಅವ್ರು ಅಂದ್ಕೊಂಡಿಲ್ಲ. ಅವ್ರೇನು ಅಂದ್ಕೊಂಡಿದ್ದಾರೆ ಅಂದರೆ ಕೆಲಸಕ್ಕೆ ಕರೆದಿದ್ದಾನೆ, ಎಷ್ಟಾಯಿತೋ ಅಷ್ಟು ಮಾಡ್ತೀನಿ, ಅದನ್ನು ಮೀರಿಸಿದ್ದವ್ರು ಯಾರಿಗೂ ಇಲ್ಲ.
ಹಾಗಾಗಿ ಪಕ್ಕಾ ಇದು ಮ್ಯಾನೇಜ್ಮೆಂಟಿಗೆ ಈ ಕುರುಕ್ಷೇತ್ರ ಯುದ್ಧ ಪಾಠ ಇದೆ. ಅಂದರೆ ಬರೀ ಒಂದು ಟೀಮ್ ವರ್ಕ್ ಮಾತ್ರ ಅಲ್ಲ ಅಂತ, ಈಗ ಟೀಮ್ ಸ್ಪಿರಿಟ್ ಮಾತ್ರ ಅಲ್ಲ ಅಂತ. ಒಂದು ಟೀಮ್ ಸಕ್ಸಸ್ ಆಗಬೇಕಾಗಿದ್ರೆ ಅದಕ್ಕೆ ಉದ್ದೇಶದ ಕುರಿತು ಇರುವ ಆ ಉದ್ದೇಶ ಅವರದ್ದೂ ಆಗಿರಬೇಕು. ಹೌದು ಹೌದು. ಮುಖ್ಯಸ್ಥನದ್ದು ಮಾತ್ರ ಅಲ್ಲ, ಹೌದು, ಮುನ್ನಡೆಸುವನದು ಮಾತ್ರ ಅಲ್ಲ, ಅವನದ್ದೂ ಆಗಿರಬೇಕು. ಮತ್ತು ಪರಸ್ಪರರಲ್ಲಿ ಆ ಕಾರ್ಯದ ದೃಷ್ಟಿಯಿಂದಲಾದರೂ ಒಂದು ಹೊಂದಾಣಿಕೆ ಇರಬೇಕು. ಭೀಷ್ಮಕರ್ಣರಲ್ಲೇ ಬರಲಿಲ್ಲ ಅದು ಮೊದಲಿಗೆ. ಭೀಷ್ಮ ಉದ್ದೇಶಪೂರ್ವಕವಾಗಿ ಮಾಡಿಬಿಟ್ಟ ಅದನ್ನ. ಈಗ ಕರ್ಣನನ್ನು ಒಂದು ಪಟ್ಟಿ ಹೇಳ್ತಾ ಹೋದ ಇವನು, ದುರ್ಯೋಧನ ಕೇಳ್ದ ಆ ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿರುವ ಒಂದು ರ್ಯಾಂಕಿಂಗ್ ಅಂತ. ಅದು ಈಗ ಯುದ್ಧಕ್ಕೆ ಹೊರಡುವಾಗ ಒಂದು ರ್ಯಾಂಕಿಂಗ್ ಬೇಕಲ್ಲ, ರ್ಯಾಂಕಿಂಗು. ಈಗ ತಮ್ಮ ಸೇನೆ ಒಳಗಡೆ ಒಂದು ರ್ಯಾಂಕಿಂಗ್ ಎಲ್ಲರೂ ಇಟ್ಕೊಂಡಿರ್ತಾರೆ. ಓಕೆ. ಆದರೆ ಎಲ್ಲ ದೇಶಗಳ ಸೇನೆ ಬಂದು ನಿಂತಾಗ ಒಂದು ರ್ಯಾಂಕಿಂಗ್ ಬೇಕು ಅಂತ ಬಂತು ಅದರ ನಾಯಕರಲ್ಲಿ. ಕರ್ಣನನ್ನು ಸೀದಾ ಕೆಳಗಿಟ್ಟ ಭೀಷ್ಮ, ಅರ್ಧರಥಿ ಅಂತ ಕರೆದ. ಕರ್ಣ ಸಿಟ್ಟಾಗಿ ನೀನಿರೋ ತನಕ ನಾನು ಯುದ್ಧ ಮಾಡಲ್ಲ ಅಂತ ಎದ್ದು ಹೋದ. ನೀನಿರೋ ತನಕ ಯುದ್ಧ ಮಾಡಲ್ಲ ಅಂದ್ರೆ ಅರ್ಥ ಏನು? ಅಂದರೆ ಯುದ್ಧ ಮುಗಿಯೋದಕ್ಕಿಂತ ಮೊದಲು ನೀನು ಸಾಯಬೇಕು ಅಂತಲೇ ಕರ್ಣ ಹೇಳ್ದಂಗೆ ಆಯ್ತು. ಹೌದು ಹೌದು ಅಲ್ವಾ? ಡೈರೆಕ್ಟಾಗಿ ಅದೇ ಅರ್ಥ. ಹಾಂ. ಆಮೇಲೆ ಕರ್ಣ ಭೀಷ್ಮ ಶರಶೈಯಲ್ಲಿದ್ದ ಕರ್ಣ ಬಂದಾಗ ಹೇಳ್ತಾನೆ ಭೀಷ್ಮ ಕರ್ಣನಿಗೆ, ನನಗೆ ಗೊತ್ತಿತ್ತು ನೀನು ಎಂಥ ವೀರ ಅಂತ. ನೀನು ಅತ್ಯಂತ ಮಹಾರಥರ ಸಾಲಿನಲ್ಲಿ ಸೇರುವವನು, ಆದರೆ ನೀನಿದ್ರೆ ಪಾಂಡವರಿಗೆ ಸಮಸ್ಯೆ ಆಗತ್ತೆ ಅಂತ ಅರ್ಧರಥಿ ಅಂತ ಮಾಡಿ ನೀನು ಯುದ್ಧದಲ್ಲಿ ಭಾಗವಹಿಸ್ತಿದ್ದಂಗೆ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅಂದರೆ ಈಗ ದುರ್ಯೋಧನನ ಕಡೆಯವರು ಯಾವ ಪ್ರಮಾಣದಲ್ಲಿ ಅವನ ಜೊತೆಗಿರಲಿಲ್ಲ ಅನ್ನೋದು ಅರ್ಥ ಆಗತ್ತೆ. ಹೌದು ಹೌದು. ಇಲ್ಲಿ ಯಾವ ವರ್ಕು ಸ್ಪಿರಿಟ್ಟು ಏನೂ ವರ್ಕ್ ಆಗಿಲ್ಲ ದುರ್ಯೋಧನನ ಪಕ್ಷದಲ್ಲಿ. ಅಂದರೆ ಮ್ಯಾನೇಜ್ಮೆಂಟು ಅನ್ನೋದು ಸಂಪೂರ್ಣ ವಿಫಲ ಆಗೋದಕ್ಕೆ ಏನೆಲ್ಲ ಬೇಕೋ ಅಷ್ಟು ದುರ್ಯೋಧನನ ಕಡೆಯಲ್ಲಿತ್ತು. ಏನು ಸಕ್ಸಸ್ ಮಾಡಿಕೊಡತ್ತೋ ಅಷ್ಟು ಆ ಕಡೆಗಿತ್ತು. ಆ ಕಡೆಗೆ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ, ಈಗ ಈ ಭೀಷ್ಮನನ್ನು ಸೇನಾಧಿಪತಿ ಮಾಡುವಾಗ, ದ್ರೋಣರನ್ನು ಸೇನಾಧಿಪತಿ ಮಾಡುವಾಗೆಲ್ಲ ಈ ದುರ್ಯೋಧನನು ಪೂರ್ಣ ಮನಸ್ಸಿನಿಂದ ಮಾಡ್ದಂಗೂ ಕಾಣಿಸೋಲ್ಲ. ಅವನಿಗೆ ನಂಬಿಕೆ ಕರ್ಣನ ಮೇಲೆ, ಯುದ್ಧ ಗೆಲ್ಲಿಸಿ ಕೊಡುವವ ಕರ್ಣ ಅಂತಲೇ ನಂಬಿಕೆ. ನಿಂಗೆ ಕರ್ಣನ ಮೇಲೆ ನಂಬಿಕೆ ಇದ್ದ ಮೇಲೆ ಯುದ್ಧ ಗೆಲ್ಲಿಸೋನು ಅಂತ ಅವನ್ನಲ್ವ ಮುಂದೆ ನಿಲ್ಲಿಸ್ಬೇಕಾಗಿದ್ದು. ಅಂದರೆ ಭೀಷ್ಮ ಕೈ ಕೊಟ್ಬಿಟ್ರೆ, ದ್ರೋಣರು ಯುದ್ಧ ಮಾಡದೇ ಇದ್ರೆ ಕರ್ಣನ ಅಡಿಯಲ್ಲಿ ಆ ಹಿರಿಯರು ಹೆಂಗೆ ಯುದ್ಧ ಮಾಡ್ತಾರೆ ಅಂತ ಅವನು ಅರೆ ಮನಸ್ಸಿನಿಂದ ಅವ್ರಿಗೆ ಪಟ್ಟ ಕಟ್ಟಿದ್ದಾನೆ. ಇಲ್ಲಿ ಅಂಥದ್ದೇನೂ ಸಮಸ್ಯೆ ಇಲ್ಲ. ಯಾಕೆ ಅಂದರೆ ಅವರು ದೃಷ್ಟದ್ಯುಮ್ನಿಗೆ ಸೇನಾಧಿಪತಿ ಕೊಟ್ಟರೆ, ದೃಷ್ಟದ್ಯುಮ್ನ ಅರ್ಜುನನಿಗಿಂತ ಕಿರಿಯ, ನಿನಗಿಂತ ಮೇಲೆ ಅರ್ಜುನ ಇರ್ತಾನೆ, ಕೃಷ್ಣ ಮಾತಾಡ್ತಾನೆ, ನಾನು ಯುಧಿಷ್ಠಿರ ನಿನಗೆ ಹೇಳ್ತೀನಿ ಅಂದರೆ ಅವನು ಸಣ್ಣವ, ಅವನು ಕೇಳಿಯೇ ಕೇಳ್ತಾನೆ. ಹೌದು, ಆಯಿತು. ಕೃಷ್ಣನಂತ ಕೃಷ್ಣ ಆ ಕಾಲಖಂಡದ, ಕೃಷ್ಣನ ಭಗವತ್ ಸ್ವರೂಪದ ವಿಷಯ ಬಿಟ್ಟು ಆ ಕಾಲಖಂಡದ ಈ ಮಹಾವೀರರಲ್ಲಿ ಮೊದಲಿಗ ಯಾರು ಅಂದರೆ ಕೃಷ್ಣ. ಅವನು ಮಾಡಿ ತೋರಿಸಿ ಆಗಿದೆ. ಅವನ ಮುಂದೆ ಇವ್ರು ಯಾರೂ ಅಲ್ಲ ಅಂಥವನು ಬರೀ ಸಾರಥ್ಯ ಮಾಡ್ತಾನೆ. ಅವನು ಈಗೋ ಕ್ಲಾಶ್ ಇಲ್ಲ, ಅತ್ಯಂತ ಸಮರ್ಥನಾದವ. ಒಂದು ಟೀಮ್ನಲ್ಲಿ ನೀವು ಕಿರಿಯರ್ ಮಾಡಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ, ಯಾವಾಗ ಏನಾಗಬೇಕೋ ಅದನ್ನ ಹೇಳ್ತೀನಿ, ನಾನು ಈ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಒಂಚೂರು ಬೇಸರಗೊಳ್ಳದೆ ಪ್ರೀತಿಯಿಂದ ಅಷ್ಟೇ ಕ್ಷಮತೆಯಿಂದ ಇರ್ತಾನೆ ಅಂತ ಅನ್ನೋದೆಲ್ಲ ಇದೆಯಲ್ಲ, ಇದು ಟೀಮ್ ವರ್ಕಿನ ಸಕ್ಸಸ್ ಏನು ಅನ್ನೋದನ್ನು ಹೇಳತ್ತೆ ಅಂತ. ಹಾಗಾಗಿ ಅವರಲ್ಲಿ ಅದು ಮತ್ತು ಆ ಉದ್ದೇಶ ಅನ್ನೋದರಲ್ಲಿ ಎಲ್ಲರಿಗೂ ಒಂದೇ. ನೀನು ಯಾಕೆ ಇಲ್ಲಿ ಬಂದ್ಯಪ್ಪ ಅಂದರೆ ಅದೇ ಪಾಂಡವರಿಗೆ ಅನ್ಯಾಯ ಆಗಿದೆ, ನಾನು ಸರಿಪಡಿಸೋಕೆ ಬಂದಿದ್ದೀನಿ. ಒಬ್ಬ ಆಮಿಷಕ್ಕೆ ಬಂದಿಲ್ಲ ಅವ್ರ ಪಕ್ಷದಲ್ಲಿ. ಹೌದು, ಒಬ್ಬ ಆಮಿಷಕ್ಕೆ ಬಂದಿಲ್ಲ. ಒಬ್ಬನನ್ನು ಅನ್ನದ್ರಣ ತೀರಿಸ್ತೀನಿ, ಏನೂ ಮಾಡೋಕ್ಕಾಗಲ್ಲ, ಅನ್ನ ಹಾಕ್ಬಿಟ್ಟಿದ್ದಾನೆ, ಮಾಡಬೇಕಲ್ಲ ಅಂತ ಅಂದ್ಕೊಂಡು ಬಂದವನಿಲ್ಲ. ಬಂದವರೆಲ್ಲರೂ ಒಂದೇ ಕಾರಣಕ್ಕಾಗಿ ಬಂದಿದ್ದಾರೆ ಅಂತ ಅನ್ನೋದಿದೆಯಲ್ಲ, ಅಲ್ಲಿಂದ ಹಿಡಿದು ಅವರವರ ನಡುವಿನ ಸಂಬಂಧದಿಂದ ಹಿಡಿದು ಎಲ್ಲವೂ ಒಂದು ಹಂತದಲ್ಲಿ ಮಾತ್ರ ಅವರೊಳಗಡೆ ಒಂದು ಭಿನ್ನಮತ ಸ್ಫೋಟ ಆಗುತ್ತೆ ಪಾಂಡವರ ಪಕ್ಷದಲ್ಲಿ. ಆದರೆ ಅದು ಎಷ್ಟು ಬೇಗ ಅದು ಮುಗಿದೋಗುತ್ತೆ ಅಂದರೆ ಅಷ್ಟು ಬೇಗ ಮುಗಿಸ್ಕೊಂಡ್ಬಿಡ್ತಾರೆ ಅವರು. ಎಲ್ಲಿ ಅಂದರೆ ಈ ದ್ರೋಣರನ್ನ ದೃಷ್ಟದ್ಯುಮ್ನ ಕೊಂದ ವಿಧಾನ ಇದೆಯಲ್ಲ, ಅದು ಅವರಿಗೆ ಒಪ್ಪಿಗೆ ಆಗಲ್ಲ. ಅರ್ಜುನನಿಗೆ ಒಪ್ಪಿಗೆ ಆಗಲ್ಲ ಪ್ರಧಾನವಾಗಿ, ಮತ್ತು ಸಾತ್ಯಕಿಗೆ ಒಪ್ಪಿಗೆ ಆಗಲ್ಲ. ಸಾತ್ಯಕಿ ಆ ಪಕ್ಷದ ದೊಡ್ಡ ವೀರ. ದೃಷ್ಟದ್ಯುಮ್ನನ್ನು ಅವರಿಬ್ಬರು ಖಂಡಿಸ್ತಾರೆ. ಒಂದು ಹಂತದಲ್ಲಿ ಸಾತ್ಯಕಿ ಯುದ್ಧ ಕ್ಷೇತ್ರದಲ್ಲಿ ದೃಷ್ಟದ್ಯುಮ್ನನ್ನು ಕೊಲ್ತೀನಿ ಅಂತ ಹೋಗ್ಬಿಡ್ತಾನೆ ಅವ್ರ ಪಕ್ಷದಲ್ಲಿ. ಅಂದ್ರೆ ಅವ್ರ ಒಳಗೂ ಒಂದು ಭಿನ್ನಮತ ಸ್ಫೋಟ ಆಗುತ್ತೆ. ಅದು ಮೊದಲಿಂದ ಏನಿಲ್ಲ, ಅದು ದೃಷ್ಟದ್ಯುಮ್ನ ಬಗ್ಗೆ ಸಾತ್ಯಕಿಗೆ ಆರಂಭದಿಂದ ಏನೂ ಇಲ್ಲ. ಈ ಘಟನೆ ನೀನು ಹಿಂಗೆ ಮಾಡಬಾರ್ದಾಗಿತ್ತು. ಅವರು ಶಸ್ತ್ರಸನ್ಯಾಸ ಮಾಡಿ ಕುಳಿತುಕೊಂಡಿರುವಾಗ ಹೋಗಿ ತಲೆ ಕೂದಲು ಹಿಡಿದು ಕುತ್ತಿಗೆ ಕಡ್ದೆಯಲ್ಲ, ಅದು ಗುರುವನ್ನು ಹಾಗೆ ಮಾಡಬಾರ್ದಾಗಿತ್ತು ಅಂತ.
ಅಲ್ಲಿ ಸ್ಫೋಟ ಆಗಿ ಭಾರಿ ಜಗಳವೇ ಆಗತ್ತೆ. ಅರ್ಜುನ ಯುಧಿಷ್ಠಿರರಿಗೂ ಆಗತ್ತೆ ಅದು. ಓಕೆ. ಅರ್ಜುನ ಇವನು ಅಶ್ವತ್ಥಾಮ ಅತಃ ಕುಂಜರ ಅಂತ ಹೇಳಿದ್ದನ್ನು ಅರ್ಜುನ ಒಪ್ಪೋದೇ ಇಲ್ಲ. ಕೃಷ್ಣನನ್ನು ಒಪ್ಪೋದಿಲ್ಲ, ಯುಧಿಷ್ಠಿರನನ್ನು ಒಪ್ಪೋದಿಲ್ಲ, ಭೀಮನನ್ನು ಒಪ್ಪೋದಿಲ್ಲ ಅರ್ಜುನ. ಅವನು ನೇರವಾಗೇ ಹೇಳ್ತಾನೆ ತಪ್ಪು ಮಾಡಿದಿರಿ ಅಂತ. ಅದಕ್ಕೆ ವಾಪಸ್ಸು ಸ್ವಲ್ಪ ಹೊತ್ತು ಕಳೆದು ಯುಧಿಷ್ಠಿರ ಅವನಿಗಿಂತ ಜೋರಾಗಿ ಉತ್ತರ ಕೊಡ್ತಾನೆ, ನಾವು ಮಾಡಿದ್ದು ಸರಿ ಇದೆ, ಯಾಕೆಂದ್ರೆ ಅವ್ರು ಗುರುಸ್ಥಾನದಲ್ಲಿ ನಿಂತ್ಕೊಳ್ಳಿಲ್ಲ, ನಮ್ಮ ಇಡೀ ಬದುಕಿನಲ್ಲಿ ಅನ್ಯಾಯ ಮಾಡಿದ್ದಾರೆ ದ್ರೋಣರು ಅಂತ ಯುಧಿಷ್ಠಿರ ಹೇಳ್ತಾನೆ. ಅಂದ್ರೆ ಯುಧಿಷ್ಠಿರ ಅರ್ಜುನರ ನಡುವೆ ಒಂದು ಜಗಳ ಕೂಡ ಆಗತ್ತೆ ಅಲ್ಲಿ. ಆದರೆ ಎಷ್ಟು ಬೇಗ ಮುಕ್ತಾಯ ಆಗತ್ತೆ ಅಂದರೆ, ದೃಷ್ಟದ್ಯುಮ್ನನನ್ನ ಸಾತ್ಯಕ್ಕೆ ಕೊಂದೇ ಬಿಡ್ತಿದ್ದ ನುಗ್ಗಿ, ಭೀಮ ಹೋಗಿ ಗಟ್ಟಿ ಹಿಡ್ಕೊಂಡು ಅವನನ್ನು ತಡೆದಿದ್ದಾನೆ. ಅಂಥವನು ಅದು ಆಗಿ ಸ್ವಲ್ಪ ಹೊತ್ತಿಗೆ ಯುದ್ಧದ ಹೊತ್ತಿನಲ್ಲಿ ದೃಷ್ಟದ್ಯುಮ್ನನ ಮೇಲೆ ಅಶ್ವತ್ಥಾಮ ಆ ತರಹದಲ್ಲಿ ಆಕ್ರಮಣ ಮಾಡಿದ್ರೆ ದೃಷ್ಟದ್ಯುಮ್ನನ ರಕ್ಷಣೆಗೂ ನಿಂತ್ಕೋತಾನೆ ಸಾತ್ಯಕಿ. ಅಂದರೆ ತಮ್ಮ ಒಳಗೆ ಹುಟ್ಟಿಕೊಂಡ ಒಂದು ಭಿನ್ನಮತವನ್ನು, ಭಿನ್ನಾಭಿಪ್ರಾಯವನ್ನ ಎಷ್ಟು ಬೇಗ ಶಮನ ಮಾಡಬೇಕು ಅಂತ ಗೊತ್ತಿದೆ ಅವರಿಗೆ, ಪಾಂಡವರ ಪಕ್ಷಕ್ಕೆ. ಅಂದರೆ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳು ಇಷ್ಟು ಚೆನ್ನಾಗಿ ಯೂಸ್ ಆಗಿದೆ ಅಲ್ಲಿ ಅಂದರೆ ಅಷ್ಟು ಚೆನ್ನಾಗಿ ಬಳಕೆಯಾಗಿದೆ. ಅಂದರೆ ನಮ್ಮ ಈಗೋಗಳಲ್ಲ, ನಮ್ಮ ಗುರಿ ಮುಖ್ಯ ಅನ್ನುವಂಥ ಅವ್ರಿಗೆ ಸ್ಪಷ್ಟತೆ ಇದೆ. ಈಗೋ ಅಲ್ಲ ಗುರಿ ಮುಖ್ಯ. ನೀನು ತಪ್ಪು ಮಾಡಿದೀಯಾ ಅದು ಬೇರೆ ವಿಷಯ, ಆದರೆ ಇಲ್ಲಿ ಅದನ್ನು ನಾನು ಮುಂದುವರ್ಸ್ಕೊಂಡು ಹೋಗಲ್ಲ, ಯಾಕೆಂದರೆ ಟೀಮ್ ಸಕ್ಸಸ್ ಆಗಬೇಕು ಅದು ಕೂಡ ಅಂತ. ಹೌದು ಹೌದು ಹೌದು. ದೃಷ್ಟದ್ಯುಮ್ನ ಆ ದೃಷ್ಟದ್ಯುಮ್ನ ತಪ್ಪನ್ನು ಯಾವ ಕಾರಣಕ್ಕೂ ಕ್ಷಮಿಸಲ್ಲ ನೀನು ಮಾಡಿದ್ದನ್ನು. ಆದರೆ ಅದನ್ನು ಇಲ್ಲಿಗೆ ತಂದ್ಕೊಳ್ಳಲ್ಲ, ನಮ್ಮ ಗೆಲುವಿಗೆ ನೀನು ನಾನು ಒಟ್ಟಿಗೆ ಹೋಗಬೇಕು, ಇಷ್ಟು ಕಾಂಪ್ರಮೈಸ್ ಆಗೋದು ಅಷ್ಟು ಕೂಡಲೇ. ಈ ಎಲ್ಲ ಮ್ಯಾನೇಜ್ಮೆಂಟಿನ ಅಂಶಗಳಿದೆಯಲ್ಲ, ಮ್ಯಾನೇಜ್ಮೆಂಟಿನ ಸಕ್ಸಸ್ ಸ್ಟೋರಿಗೆ ಬೇಕಾಗೋದು ಅದೆಲ್ಲ ಇವ್ರ ಪಕ್ಷದಲ್ಲಿ ಕಾಣಸಿಗತ್ತೆ.